ಮಹಾರಾಷ್ಟ್ರ ಸಿ ಎಮ್ ಲೆಟ್ರ್ ದುಡ್ಡು ಅಂತಂದು ಅದು ಹೆಲ್ಪ್ ಮಾಡಿ ನಿಮ್ಮ ಪತ್ರಿಕೆದಾಗ ಬಂದು ಅವರ ಮತ್ತು ಲೆಟ್ರ್ ಹಾಕ್ತಾರೆ. ಒಟ್ಟಲ್ಲಿ ಎಷ್ಟು 400 ಕೋಟಿ ಎಲ್ಲಿಂದ ಎಲ್ಲಿಗೆ ಹೊಂಟೈತೆ ಲೆಕ್ಕ ಗುಜರಾತ್ನಿಂದ ಗೋವಾಲಿಂದ ಮಹಾರಾಷ್ಟ್ರ. ಗೋವಾದಾಗ ಯಾರು ಗೌರ್ಮೆಂಟ್ ಅದ, ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ, ಗೋವಾದಾಗ ಯಾರು ಗೌರ್ಮೆಂಟ್ ಅದ, ಮಹಾರಾಷ್ಟ್ರದಾಗ ಯಾರು, ಮತ್ತು ಯಾರಿಗೆ ಪತ್ರ ಬರ್ತಾರೆ ಸಹಕಾರ ಮಾಡ್ರಿ ಹಿಡ್ದಾರೆ ಯಾರು ಹಿಡ್ದಾರೆ ಯಾರು ಬೆಳಗಾವ್ದಾಗ ಹಿಡಿದ್ರಿ ನಾವು ಹಿಡಿದ್ರಿ ಸ್ವಲ್ಪ ತಲೆ ಓಡಿಸ್ರಿ ಸಾಕಿದ್ರೆ ಯಾರು ದುಡ್ಡು ಅದ ಯಾರು ಏನು ಕೆಲಸಕ್ಕೆ ಹೋಗ್ತಾ ಇತ್ತು ಸರ್ ಅವ್ರು ನೋಡ್ರಿ ಎನ್ಕ್ವೈರಿ ಆಗತ್ತಾನ ಸುಮ್ಮನೆ ನಾವು ಯಾರ ಮ್ಯಾಗ ಬಿ ಜೆ ಪಿದವ್ರು ಅಂತ ಅನ್ಸಿಸ್ ನಾವು ಹೇಳಕ್ಕೆ ಹೋಗಲ್ಲ. ಎನ್ಕ್ವೈರಿದಾಗ ಯಾರು ಗೊತ್ತಾಗ್ತಾರೆ ಸಣ್ಣ ಅಮೌಂಟ್ ಹಿಡ್ದಾಗ ನಮ್ಮವರಲ್ಲ ನಿಮ್ಮ ದುಡ್ಡಿತ್ತು ಅಂದ್ರೆ ಹಿಡಿತೀರ ಎಲ್ಲ ರೈಟ್ ಹೇಳ್ತೀವಿ. ಹಾಗಾಗಿ ಬಿ ಜೆ ಪಿದವರು ಯಾವಾಗಲೂ ಕೂಡ ಅವ್ರದ್ದು ಏನದ ಅವ್ರ ನೀತಿ ಏನದ ಅವ್ರದ್ದು ಏನದ ಅಂಬೋದು ಎಲ್ಲ ಸ್ಪಷ್ಟ. ಹಾಗಾಗಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಎನ್ಕ್ವೈರಿದಾಗ ಗೊತ್ತಾಗ್ತದೆ. ಸರ್ 28ರಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತೇಳಿ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನಾಗ್ಬೋದು ಮೊದಲು ಅವ್ರು ಎರಡು ಪಕ್ಷದವ್ರು ಕಲ್ತು ಬರೀ ತೀರ್ಮಾನ ಮಾಡಂತೇಳಿ, ಯಾಕಂದ್ರೆ ಈಗ ಅವ್ರ ಬಲ್ಲೇ ಜಗಳ ಚಾಲು ಆಗ್ಯಾವ. JDSದವರು ನಾ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾರೆ, ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನೆ ಅಂತಾನೆ, ನಿಖಿಲ್ ಕುಮಾರಸ್ವಾಮಿ ನಾವು ಅಪ್ಪ ಮುಖ್ಯಮಂತ್ರಿ ಆಗ್ತಾನೆ ಅಂತಾನೆ. ಇವರಿಗೆ 100 ಸೀಟ್ ನಿಂದ್ರಷ್ಟು ಇದೇ ಇಲ್ಲ. ಎಂದೂ ಕೂಡ ಸಿದ್ದರಾಮಯ್ಯ ಅವ್ರು ಬಿಟ್ಟು ಬಂದ್ಮೇಲೆ 50 ಸೀಟ್ಕಿನ್ನ ಒಳಗೆ ಇವರು 100ಕ್ಕಿಂತ ಹೆಚ್ಚು ಬಿ ಜೆ ಪಿ ಇನ್ನತನ 112 ಬಂದಿಲ್ಲ. ಅದಕ್ಕಾಗಿ ಅವ್ರು ವೀಕ್ ಅಂತ ಹೇಳಿದ್ರೆ ಇಬ್ಬರು ಕಲ್ತಾರೆ. ಯಾಕೆ ಕಲ್ತರು? ಅವೆಲ್ಲ ವೀಕ್ ಅಂತೆ ಅವ್ರು ಕಲ್ತಾರೆ. ಹಾಗಾಗಿ ಜನರು ತೀರ್ಮಾನ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಸಮ್ಮಿಶ್ರ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನು ಬಿ ಜೆ ಪಿ ಸರ್ಕಾರ ಇರ್ತದೆ. JDS ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ಬಿಟ್ಟು ಕಾಂಗ್ರೆಸ್ ಸರ್ಕಾರ, ಬಿ ಜೆ ಪಿ ಇಲ್ಲಿ ತನಕ ಇತಿಹಾಸದಾಗ 112 ಬಂದಿಲ್ಲ. ಯಾವಾಗಲೂ ಬಂದ್ರೆ ಕಾಂಗ್ರೆಸ್ಸೇ ಬಂದು ಜನರು ತೀರ್ಮಾನ ಮಾಡ್ತಾರೆ. ಬಿಜೆಪಿ ನಾಯಕರುಗಳಿಂದ ಸರಾಯ್ ಬಂದ್ ಮಾಡ್ತೀವಿ ಅಂತೆಲ್ಲ ಹೆಂಗೆ ಕೂಗ್ ಕೇಳಿ ಬರ್ತಾ ಇದೆ ಈಗಿನಿಂದಲೇ. ಏನಿದೆ ಎಲ್ಲ ಚುನಾವಣೆ ಈಗ ನೋಡ್ರಿ, ಇಲ್ಲ ಕೇಂದ್ರ ಸರ್ಕಾರ ಅವ್ರದ್ದೇ ಅದೆಲ್ಲ ಒಂದು ಆ್ಯಕ್ಟ್ ತೊಗೊಂಡು ಬರಲ್ಲ. ಭಾರತ ದೇಶದಾಗ ಇವೆಲ್ಲ ಮಾಂಸ ಬೇಡ, ಸರಾಯಿ ಬೇಡ ಅಂತ ಯಾರು ಬೇಡ ಅಂತ ಯಾರಂದ? ಯಾಕಂದ್ರೆ ಈಗ ನೀವೇ ನೋಡ್ಲಕ್ಕೈತೀರಿ, ನೀವೇ ತೋರಿಸ್ತೀರಿ. 10 ವರ್ಷದಿಂದ ಏನು ಹೇಳಿಕೆಂತ ಹೊಂಟವ, ಈಗ ಏನಾಗ್ಲಕ್ಕೈತೆ ಪರಿಸ್ಥಿತಿ. ಚುನಾವಣೆ ಸಂದರ್ಭದಾಗ ಏನು ಹೇಳಿದರು, ಈಗ ಏನಾಗ್ಲಕ್ಕೈತಿ. ಡಾಲರ್ ಬಗ್ಗೆ ಮಾತಾಡಿದರು, ಏನ್ರಿ ರೂಪಾಯಿ ಮೌಲ್ಯ ಬೀಳಕ್ಕೈತವ ಅಂತ ದೊಡ್ಡ ಭಾಷಣ ಹೊಡೆದ್ರು. ಪೆಟ್ರೋಲ್ ಏರ್ಲಕ್ಕೈತು ಭಾಷಣ ಹೊಡೆದ್ರು. ಈಗ ಮುಂಬೈಲೇ ನಿನ್ನೆ ಹಾಕಿರಿ, ಈಗ ರಷ್ಯಾದವ್ರದ್ದು $68 ಇದ್ರ ಪ್ರಕಾರ ಕೊಡ್ಲಕ್ಕೈತಲ್ಲ, ಮತ್ತು 20% ಡಿಸ್ಕೌಂಟ್. ರೇಟ್ ಏನದ? ಮನಮೋಹನ್ ಸಿಂಗ್ ಇದ್ದಾಗ $108, ನೋ ಡಿಸ್ಕೌಂಟ್. ಅವಾಗ ಏನು ರೇಟ್ ಇತ್ತು? ಯಾಕೆ GST ಹಾಕ್ತಾರವಲ್ರಿ ಪೆಟ್ರೋಲ್? ಎಲ್ಲ ಇವೆಲ್ಲ ಗ್ಯಾಸ್ ಬೆಲೆಯಲ್ಲಿ ಹೋಗ್ಯಾವ. ಕಮರ್ಷಿಯಲ್ ಇರ್ಬೋದು ಮತ್ತು ಇದು ಇರ್ಬೋದು, ಎಲ್ಲಿ ಹೋಗ್ಯಾವ? ಕಂಟ್ರೋಲ್ ಯಾರು ಮಾಡ್ಬೇಕು? ಕೇಂದ್ರ ಸರ್ಕಾರ ಮಾಡ್ಬೇಕಲ್ಲ. ಈಗ ಯಾವ ಬೆಳ್ಳಿ ಎಷ್ಟು, ಗೋಲ್ಡ್ ಬಂಗಾರ ಎಷ್ಟು, ಏನೆಲ್ಲ ಅದು ನೋಡ್ರಿ ಪರಿಸ್ಥಿತಿ. ಇಲ್ಲಿಗೆ ಹೋಗಿ ಮುಡಿಸ್ತಾರೆ ನೀವು. ಗ್ಯಾರಂಟಿ ಆದರೂ ಬೆಚ್ಚಿ ನಲ್ಗೆ ಹೋಗ್ಯಾರ ಸರ್ ಅವರು. ಅದಕ್ಕಾಗಿಂತ ನೋಡ್ರಿ, ಗ್ಯಾರಂಟಿ ನಾವು ಒಂದು ಉದ್ದೇಶಕ್ಕೆ ಕೊಟ್ಟಿಲ್ಲ, ಏನು ನಾವು ಓಟಿನ ಸಲ ಕೊಟ್ಟಿಲ್ಲ. ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ನೋಡಿ ಎಲ್ಲ ರೇಟ್ಸ್ಗಳು ಏನು ಗಗನಕ್ಕೆ ಹೋಗಿದ್ವು. ಮನೆ ನಡೆಸೋಂಥ ಪರಿಸ್ಥಿತಿಯಲ್ಲಿ ಇವತ್ತು ವಿದ್ಯುತ್ ಫ್ರೀ ವಿದ್ಯುತ್ ಕೊಡ್ತಕ್ಕಂಥದ್ದು ಇರ್ಬೋದು, $2,000 ನಮ್ಮ ಹೆಣ್ಮಕ್ಳಿಗೆ ಖಾತೆಗೆ ಹಾಕ್ತಕ್ಕಂಥದ್ದು ಇರ್ಬೋದು, ಫ್ರೀ ಬಸ್ ಇರ್ಬೋದು, ಮತ್ತು ಯುವಕರಿಗೆ ವಿದ್ಯಾನಿಧಿ ಯೋಜನೆ ಇವೆಲ್ಲ ಕೂಡ ಒಂದು ಲೆಕ್ಕದ ಮೇಲೆ ಕೊಟ್ಟಿವಿ. ಅದರಿಂದ ಅವ್ರ ಸಮಸ್ಯೆ ಬಗೆಹರಿಸಂತಿಲ್ಲ. ಅಟ್ಲೀಸ್ಟ್ ಹಸಿದವನಿಗೆ ಒಂದು ತುತ್ತು ಹೊಟ್ಟೆಗೆ ಹೋಯ್ತು ಅಂದ್ರೆ ಸ್ವಲ್ಪ ಅವನಿಗೆ ಶಕ್ತಿ ಬರ್ತಕ್ಕಂಥ ಬಂದು ಟೀಕೆ ಮಾಡಿದ್ರಲ್ರಿ, ಪ್ರಧಾನಮಂತ್ರಿ ಬಂದು ಟೀಕೆ ಮಾಡಿದ್ರೆ ಇಲ್ಲಿ ಭಾಷೆ ನೋಡ್ಬೋದು. ಮತ್ತು ಈಗ ಅವ್ರೇನು ಮಾಡ್ಲಕ್ಕೈತೆ? ಅವ್ರೇನು ಮಾಡ್ಲಕ್ಕೈತೆ? ಅದಕ್ಕಾಗಿ ಸಿದ್ದರಾಮಯ್ಯವರ ಸರ್ಕಾರ, ಕರ್ನಾಟಕ ಸರ್ಕಾರ ಭಾರತ ದೇಶಕ್ಕೆ ಮಾದರಿ. ಮೊದಲು 20 ವರ್ಷದ ಗುಜರಾತ್ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ಈಗ ಕರ್ನಾಟಕದ ಎಲ್ಲ ಕೆಲಸಗಳನ್ನು ನೋಡಿ ಬೇರೆ ರಾಜ್ಯಗಳು, BJP ರಾಜ್ಯಗಳು ಕಾಪಿ ಮಾಡಲಾಗಿದೆ.